ಸೈಂಟಿಫಿಕಲಿ ಯಾವ ಥರನೂ ಪ್ರೂವ್ ಆಗಿಲ್ಲ ಅದು ತಗೊಳ್ಬಾರ್ದು ರಾತ್ರಿ ಹೊತ್ತು ಅಂತ ಅಂದ್ಬಿಟ್ಟು. ನಾನು ಆಗ್ಲೇ ಹೇಳಿದಾಗ ರಾತ್ರಿ ಹೊತ್ತು ತಗೊಳ್ಳೋದು, ಮಧ್ಯಾಹ್ನ ತಗೊಳ್ಳೋದು ಯಾವಾಗಲೂ ಅಷ್ಟೇ ಹಿಂದಿನ ಕಾಲದಿಂದ ಕೆಲವೊಂದು ಪದ್ಧತಿಗಳು ಬಂದಿರೋದು ಸೈಂಟಿಫಿಕ್ ಆಗಿ ಅದು ಹೆಲ್ಪ್ ಆಗೇ ಆಗುತ್ತೆ. ಸೊ ನಾವು ಶುರು ಮಾಡಿದಾಗ ಚೆನ್ನಾಗಿ ತರಕಾರಿ ಸಮೇತ ತಗೊಂಡಿರ್ತೀವಿ, ಎಂಡ್ ಮಾಡಬೇಕಾದ್ರೆ ಮೊಸರನ್ನದಲ್ಲಿ ಎಂಡ್ ಮಾಡ್ತೀವಲ್ಲ, ಸೊ ಅದೇನಾಗುತ್ತೆ, ಪ್ರೀಬಯೋಟಿಕ್ ತಗೊಂಡಿರ್ತೀವಿ, ಪ್ರೋಬಯೋಟಿಕ್ ತಗೊಂಡಿರ್ತೀವಿ, ನಮ್ಮ ದೇಹದ ಆರೋಗ್ಯ ಅವಾಗ್ಲೇ ಚೆನ್ನಾಗಾಗೋದು. ಸೊ ಹಾಗಾಗಿ ಏನ್ ಮಾಡಬೇಕು, ಚೆನ್ನಾಗಿ ತರಕಾರಿ ಅಂಶ ಇರೋಂಥದ್ದು ಆಹಾರಗಳನ್ನು ತಗೊಳ್ಬೇಕು. ಅದೇ ಸಮಯಕ್ಕೆ ಚೆನ್ನಾಗಿ ಮೊಸರು ಆ ಥರದ್ದು ಇಲ್ಲ ಮಜ್ಜಿಗೆ ಈ ಥರದ್ದೆಲ್ಲ ತಗೊಂಡು ಊಟನ ಎಂಡ್ ಮಾಡೋದು ಒಳ್ಳೇದೇನೆ. ಜಂಕ್ ಫುಡ್ಸ್ನಲ್ಲಿ ಇವಾಗ ಏನಾಗಿರುತ್ತೆ, ಒಂದೇ ಥರದ್ದು ಎಣ್ಣೆನಲ್ಲೇ ಒಂದು ಸುಮಾರು ಸರಿ ಕರ್ದಿರೋ ಅಂಥ ಚಿಪ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಆ ಥರದ್ದೆಲ್ಲ ಆಹಾರಗಳನ್ನ ತಗೊಳ್ದೇ ಇರೋದೇ ವಾಸಿ. ಸೊ ಅದೇನಾಗುತ್ತೆ, ಜಂಕ್ ಫುಡ್ ತಗೊಂಡಷ್ಟು ನಮ್ಮದು ಸ್ಟ್ರೆಸ್ ಲೆವೆಲ್ಸೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ದ ಕೆಮಿಕಲ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್, ಅದಾದಮೇಲೆ ಆಗೋವಂಥ ಕೆಮಿಕಲ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದು ಹೆಚ್ಚಾಗ್ತಾ ನಮ್ಮ ಬಾಡಿನಲ್ಲೂ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಡೆಫಿನೆಟ್ಲಿ ಆಂಟಿ ಆಕ್ಸಿಡೆಂಟ್ಸು ಆ ಥರದ್ದೆಲ್ಲ ಹೆಚ್ಚಾಗಿ ತಗೊಳ್ಬೇಕು. ಆ ಥರದ್ದೆಲ್ಲ ಆಮೇಲಿಂದ ಬರುವಂಥದ್ದು. ಆದಷ್ಟು ಅಂಥದ್ದನ್ನು ತಗೊಳ್ದೇ ಇರೋದೇ ವಾಸಿ.